ಈ ದಿನ ನಾವು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಹಠಾವ್ ದಲಿತ್ ಬಚಾವ್ ಅನ್ನೋ ಒಂದು ಪ್ರತಿಭಟನೆ ಒಂದು ತಿಂಗಳಿಂದ ನಾವು ನಿರಂತರವಾಗಿ ಹಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ನಾವು ಇಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕಾದ್ರೆ ಹಲವು ನಾಯಕರು ನಮ್ಮನ್ನ ಅಪಹಾಸ್ಯ ಮಾಡಿದ್ರು. ನೀವು ಮಾಡ್ತಿರುವಂತ ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ನೀವು ಯಾರು ಮಾರಾಟ ಆಗಿದ್ದೀರೋ ನೀವೆಲ್ಲ ಗುಲಾಮ್ರಿ. ಇವತ್ತು ಇಲ್ಲಿರುವಂತಹ ಎಲ್ಲ ನಾಯಕರು ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ನಾವು ಒಂದು ಚಳುವಳಿ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಯಾರ ಗುಲಾಮಗಿರಿಗೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಬಾರ್ದು ಅಂತ. ಇವತ್ತು ಈ ವೇದಿಕೆ ಮೂಲಕ ಪ್ರತಿಯೊಬ್ಬರು ನಾನು ಈ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನೀವೆಲ್ಲರೂ ಸಂಘಟನೆ ಮಾಡಿಕೊಂಡು, ಬಹಳ ನನ್ನ ತಾಯಂದಿರು ಬಂದಿದ್ದಾರೆ, ಸಂಘಟನೆ ಇರೋದು ಒಂದು ಶೋಷಿತ ಸಮುದಾಯಕ್ಕೆ ಉದ್ಧಾರ ಆಗಲಿ ಅಂತ ಅವರೊಂದು ಎಚ್ಚರಿಕೆ ಗಂಟೆಯಾಗಿ ನಾವೆಲ್ಲರೂ ಸಂಘಟನೆಯವರು ಕೆಲಸ ಮಾಡಬೇಕು. ಎಲ್ಲ ಒಂದ್ ಕಡೆ ಸಂಘಟನೆ ಮಾಡಿಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೋಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಪ್ರತಿಯೊಬ್ಬರು ಮನವಿ ಮಾಡ್ತೇವೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಇದೇ ನಮ್ಮ ಸಮುದಾಯ ಕಾರಣ. ಅದೇ ಸಮುದಾಯನ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ 1,500 ಜನ ನಾವು ಬಲವನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ವಿ. ಈ ಕಾರ್ಯಕ್ರಮ ಉದ್ದೇಶ ಏನಂದರೆ, ಈ ದಿನ ಏನು ಇವತ್ತು ನಾವೆಲ್ಲರೂ ದಲಿತ ಸಮುದಾಯ ಆಗಿರ್ಬೋದು, ಮುಸಲ್ಮಾನರಿರ್ಬೋದು, ನಾವು ದಲಿತ ಸಮುದಾಯ 40%, ಮುಸ್ಲಿಂ ಸಮುದಾಯ 30%, ಎಲ್ಲರೂ ಓಟ್ ಹಾಕಿ ಇವತ್ತು ಸರ್ಕಾರವನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಈ ದಿನ ನಮ್ಗೆ ಅನ್ಯಾಯ, ಅಕ್ರಮ, ದೌರ್ಜನ್ಯ, ದಬ್ಬಾಳಿಕೆಗಳು ನಿರಂತರವಾಗಿ ಬರ್ತಾನೆ ಇದೆ. ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಖಂಡಿಸ್ತಾ ಇದ್ರಿ. ಏನಿವತ್ತು ರಾಜ್ಯ ಸರ್ಕಾರದ ನೀತಿ ಧೋರಣೆ ಮತ್ತು ಸಿದ್ದರಾಮಯ್ಯ ಮಾಡ್ತಕ್ಕಂಥ ನೀಚ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳು ದಲಿತರಿಗೆ ಅನ್ಯಾಯ ಮಾಡ್ತಾರೆ. ಈ ಅನ್ಯಾಯವನ್ನು ಖಂಡಿಸ್ತಾ ನಾವು ಅಂಬೇಡ್ಕರ್ ಸಂಘದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದೆ ಎಚ್ಚೆತ್ತುಕೊಳ್ಳಿ ಅಂದ್ರೆ ಸರ್ಕಾರ ಮುಂದೆ ಎಚ್ಚೆತ್ತುಕೊಂಡೇ ನಾವು ಉಗ್ರ ಒಂದು ಭಾರಿ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆ ಮಾಡುವ ಸಂದರ್ಭ. ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನು ಕದ್ದಿರುವಂತಹ ಕಾಂಗ್ರೆಸ್ ಸರ್ಕಾರ. ಸೊ ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರ ದೂರ ಆಡಳಿತದಿಂದ ನಾವೆಲ್ಲ ದಲಿತ ಸಮುದಾಯ ಸೇರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು ತಗೊಂಬಂದ್ರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹೊಸದ ಸಮಯದಲ್ಲಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿ ಹಿಂದೆ ದಲಿತ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಿತ್ತು ಒಗೆಯೋ ತನಕ ನಾವು ಒಂದು ಅಹಿಂದ ಸಂಘಟನೆಗಳ ಒಕ್ಕೂಟ ಜೊತೆ ಇದೇ ನಮ್ಮ ಕರ್ನಾಟಕ ಅಭಿವೃದ್ಧಿ ಸಂಘಟನೆ ಬಲವಾಗಿ ನಾವು ನಿಂತ್ಕೊಂಡಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ನಮ್ಮ ಸಮುದಾಯದ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಕದಿಬಾರ್ದು. ನಮ್ಮ ಸಮುದಾಯದ ಹಣವನ್ನು, ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಸಮುದಾಯಕ್ಕೆ ಏಳಿಗೆಗೆ ನೀವು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ. ಈಗಾಗಲೇ ನಾವು ರಾಜ್ಯಪಾಲರು ನಮಗೆ 3 ಗಂಟೆಗೆ ನಮಗೆ ಸಮಯ ನಿಗದಿ ಮಾಡಿದ್ದಾರೆ. ಈ ಸಮಯ ಒಂದು ಸಭೆ ಮುಗಿದ ಮೇಲೆ ನಾವು ರಾಜ್ಯಪಾಲರನ್ನು ನಾವು ಭೇಟಿ ಮಾಡ್ತೀವಿ. ಬಿಜೆಪಿ ಕುಮ್ಮಕ್ಕಿದೆ ಅಂತ ಮಾತಿದೆ ಸರ್, ನಮಗೂ ಹೇಳ್ತಾ ಇದ್ದಾರೆ. ನನಗೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬಿಜೆಪಿ ಕುಮ್ಮಕ್ಕಿಂದ ನಿಮ್ಮ ಮನೆಗೆ 4-5 ಸೂಟ್ ಕೇಸ್ ಬಂದಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ 4-5 ಸೂಟ್ ಕೇಸ್ ಇದೆ, 3 ಸೂಟ್ ಕೇಸ್ ನೀನೇ ತಗೊಳ್ಳೋ ಬಂದಂತ ಹೇಳಿದ್ದೀನಿ. ಯಾಕಂದರೆ ಒಂದು ಸಮಾವೇಶ ಮಾಡಬೇಕಾದ್ರೆ ಪರ ವಿರೋಧ ಇದೇ ಇರುತ್ತೆ. ಅದಕ್ಕೆಲ್ಲ ನಾವು ಕಿವಿ ಕೊಡೋಕೆ ಹೋಗ್ಬಾರ್ದು. ಆದರೆ ನಮ್ಮ ಗಟ್ಟಿತನ. ಆಮೇಲೆ ಈ ಮೂಲಕ ಕೆಲವು ನಾಯಕರಿಗೆ ನಾವು ಹೇಳಕ್ಕೆ ಬರ್ತೀರಿ, ಸಮುದಾಯದ ಹೆಸರೇ ಹಿಡ್ಕೊಂಡು ಸಂಘಟನೆಗಳು ಮಾಡಿಕೊಂಡಿದ್ದಾವೆ. ಸಂಘಟನೆಗಳು ಸಮುದಾಯದ ಪರವಾಗಿ ನಿಲ್ಲಬೇಕೆ ಹೊರತು ಒಂದು ರಾಜಕೀಯದ ಗುಲಾಮಗಿರಿಯಾಗಿ ಗುಲಾಮತನಕ್ಕೆ ನಿಲ್ಲಬಾರ್ದಂತ ಈ ಮೂಲಕ ನೇರವಾಗಿ ಆಲ್ರೆಡಿ ಆಗಿ 1 ವರ್ಷ ಆಗಕ್ಕೆ ಬಂತು. ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು. ಅವಾಗ ಯಾವುದೇ ರೀತಿಯ ನಿಮ್ಮ ಸಮಾವೇಶ ಆಗಿಲ್ಲ. ಇವಾಗ ಮೂಢ ಹಗರಣ ಇದ್ದಾಗ ನಿಮಗೆ ಈಗಾಗಲೇ ಹಿರಿಯ ನಾಯಕರು ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗಿ ಆಗಲೇ ಮಾಹಿತಿ ಕೊಟ್ಟಿದ್ದಾರೆ. 3 ಮೂಢ ಹಗರಣ ಸಿದ್ದರಾಮಯ್ಯ ಅವರವರ ಒಂದು ವೈಯಕ್ತಿಕ ವಿಚಾರ. ನಾವು ಕೇಳ್ತಾ ಇರೋದು ನಮ್ಮ ಸಮುದಾಯಕ್ಕೆ ಆಗುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ನಮ್ಗೆ ಎಷ್ಟು ಕೋಪ ಬರ್ತಿದೆ ಅಂತಂದರೆ, ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರದ
ದುರಾಡಳಿತದಿಂದ 40% ಸರ್ಕಾರ ಮತ್ತು ನೇರವಾಗಿ ಅವ್ರು ಹೇಳ್ತಾ ಇದ್ರು ನಾವು ಈ ಸಂವಿಧಾನ ಬದಲಾವಣೆ ಮಾಡ್ತೀವಿ ಹಾಗೆ ಹೇಗೆ ಅಂತ. ಎಲ್ಲ ಒಂದು ಕಡೆ ಸಂವಿಧಾನ ಬದಲಾವಣೆ ಮಾಡೋದು ಹೇಳಿಕೆ ಕೊಟ್ಟಾಗ ನಾವೆಲ್ಲ ಸಮುದಾಯದ ಹಿಂದುಳಿದ ಸಮುದಾಯ 64% ಸಮುದಾಯ ಹಿಂದುಳಿದ ಸಮುದಾಯ ನಾವು ಓಟ್ ಹಾಕಿದ್ರಿ. ಆದರೆ ಸಿದ್ದರಾಮಯ್ಯರವರು ಮಾಡ್ತಿರುವಂತಹ ಕೆಲಸ ಹೇಳಿದ್ರು ಅಹಿಂದ ನಾಯಕ ಅಂತ ಹೇಳ್ತಾರೆ, ನಾನು ದಲಿತ ರಾಮಯ್ಯ ಅಂತ ಹೇಳ್ತಾರೆ. ಇದನ್ನು ನೀವು ಮಾತಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರವರೇ ಪ್ರಶ್ನೆ ಮಾಡಬೇಕಾಗುತ್ತೆ ನಿಮ್ಮನ್ನು. ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನು ಕ್ಷಮಿಸೋದಿಲ್ಲ. ನಿಮ್ಮ ಸರ್ಕಾರ ಪತನ ಆಗುವ ತನಕ ನಾವು ಬಿಡೋದಿಲ್ಲ.